ಕಷ್ಟ ದೇವರನಿಗೆ ಯಾರು ಹೇಳ್ಕೊಳಕ್ಕಾಗಲ್ಲ ಅಷ್ಟೊಂದು. ನಮ್ಮ ಕಷ್ಟ ಯಾರಿಗೆ ಹೇಳೋಣ ಗುರು. ನಿಂತ್ಕೊಂಡು ಮಳೆ ಸಡನ್ನಾಗಿ ಬಂದುಬಿಟ್ಟು ಬೆಳಗ್ಗೆಯಿಂದ ನಮ್ಮಂಗೆ ತಿಕ್ಕ ಮುಖ ಹರ್ಕೊಂಡು 35 ಆರ್ಡ್ರ್ ಹೊಡೆದಿದ್ದೀನಿ. 34 ಆರ್ಡ್ರ್ ಹೊಡೆದಿದ್ದೀನಿ. ಇನ್ನು 2 ಆರ್ಡ್ರಿಗೆ ನಮ್ಮನ್ನ ಮನೆಗೆ ಹೋಗ್ಬಿಡ್ಬೇಕಂದ್ರೆ ಯಾವನ್ ಗುರು ಹೋಗ್ತಾನೆ. ಸೊ ಬೇಜಾರಾಗ್ಬಿಡ್ತು ನನಗಂತೂ. ಯಾಕಪ್ಪ ಅಂತ ಹೆಂಗೋ ನನ್ನ ಅದೃಷ್ಟ ಮನೆ ಕಡೆ ಹಾಕಿದ್ದು ಆಲ್ರೆಡಿ ಹೋಗಿ ರೈನ್ ಕೋಟ್ ತೊಗೊಬಂದ್ಬಿಟ್ಟೆ. ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟು ಹಿಂಗೆ ಅನ್ನಿಸ್ತಿದೆ. ಅಂದರೆ ಏನಕ್ಕಪ್ಪ ಈ ಡೆಲಿವರಿ ಜಾಬ್ ಅನಿಸ್ಬಿಟ್ಟಿದೆ. ಅಷ್ಟೊಂದು ಮಳೆ, ಅಷ್ಟೊಂದು ಈ ಮಳೆಯಲ್ಲಿ ಬೆಳಗ್ಗೆಯಿಂದ ಬಿಸಿಲೊಂದು ತಡಿಲಾರ್ದೆ ಕೆಲಸ ಮಾಡ್ತೀವಿ. ಈಗ ಸಡನ್ನಾಗಿ ಈ ಮಳೆ ಬಂದ್ಬಿಟ್ಟು ಬೇಡ ಅನ್ಸ್ಬಿಟ್ಟಿದೆ. ದೇವರನಿಗೆ ಡೆಲಿವರಿ ಜಾಬೇ ಬೇಡ ಅನ್ಸ್ಬಿಟ್ಟಿದೆ. ಅಷ್ಟೊಂದು ಬೇಜಾರಾಗೋಗಿದೆ ದೇವರನಿಗೆ. ಏನ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ಮಳೆ ಅಂತೂ ನಕ್ಕಂಗೆ ಕರೆಕ್ಟಾಗಿ ಟೈಮ್ ಬಂದ್ಬಿಟ್ಟು ನೋಡ್ಕೊಂಬೋಣ. ಸೊ ಟೈಮ್ ಬಂದು ಈಗ 8:15 ಆಯ್ತು. ಬೆಳಗ್ಗೆಯಿಂದ NG ಹೊಡೆದಿದ್ದೆ. ಇನ್ನು ಈ ಆರ್ಡರ್ ಕೊಟ್ರೆ ಇನ್ನು 3 ಆರ್ಡರ್ ಬೇಕಿತ್ತು. ಸೊ ಲಾಸ್ಟ್ ಆರ್ಡರ್ ತಗೊಂಡು ಪಿಕ್ ಮಾಡ್ಕೊಂಡ್ ಬರ್ತಿದ್ದೆ. ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು. ಸೊ ಎಲ್ಲಿ ನೋಡಿ ಹೆಂಗೆ ಎಲ್ಲ ಫುಲ್ ವೆಟ್ಟಾಗ್ಬಿಟ್ಟಿದ್ದೀನಿ. ನಾನು ರೈನ್ ಕೋಟ್ ಹಾಕಿದ್ದೀನಿ, ಆದ್ರೂ ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಬೆಳಗ್ಗೆಯಿಂದ ಎಲ್ಲ ಮಾಡಿದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಈಗ ಮಳೆಯಲ್ಲಿ ಮನೆಗೆ ಹೋದ್ರೆ ಏನ್ ಮಾಡಕ್ ಆಗಲ್ಲ, ನೋ ಆಪ್ಷನ್. ಹೋಗ್ಲೇಬೇಕು, ಮಾಡ್ಲೇಬೇಕು ಈಗ. ಆದ್ರೆ ಏನ್ ಬೇಜಾರಂದ್ರೆ ನಮ್ ಗೋಲ್ ಯಾರಿಗೂ ಹೇಳ್ಕೊಳಕ್ ಆಗಲ್ಲ ನಮ್ ಕಷ್ಟನ. ಯಾಕಂದ್ರೆ ಈಗ ಬೆಳಗ್ಗೆಯಿಂದ ಮಾಡಿದ್ದು ವೇಸ್ಟ್ ಆಗ್ಬಿಡುತ್ತೆ. ಸೊ ನನ್ನ ಅದೃಷ್ಟ ಹೆಂಗೋ ರೈನ್ ಕೋಟ್ ಬ್ಯಾಗಲ್ಲೇ ಇತ್ತು. ಸೊ ಹಾಕೊಂಡಿದೀನಿ. ನಾನು ಅವತಾರ ನೋಡಿದ್ರೆ ಅಂತ ನೀವು ಫ್ರಂಟ್ ಅಲ್ಲಿ ನನ್ನೇನಾದ್ರು ಸೊ ಭಯ ಮಾಡ್ಕೊಂಡ್ಬಿಡ್ತಾರೆ. ಆ ತರ ಇದೆ, ಫುಲ್ ನೆಂದ್ಬಿಟ್ಟಿದೀನಿ. ಸೊ ಆದ್ರೆ ಎಷ್ಟು ಕಷ್ಟ ಅಂದ್ರೆ ನಿಜವಾಗ್ಲು ಈಗ ನೋಡಿ ಬೆಳಗ್ಗೆಯಿಂದ ಕಷ್ಟಪಟ್ಟು ಹೊಡೆದಿರ್ತೀವಿ, ಅದೆಲ್ಲ ಹೋಗ್ಬಿಡುತ್ತೆ. ಈಗ ಮನೆಗೆ ಹೋಗ್ತೀವಿ ಅಂದ್ರೆ ಎಲ್ಲ ಹೋಗ್ಬಿಡುತ್ತೆ. ಹಂಗಂತ ಹೊಡೆಯೋಣ ಅಂದ್ರೆ ಎಷ್ಟೋ ಜನ ಈಗ ಸಮ್ಮರ್ ಟೈಮ್ ಅಂದ್ಬಿಟ್ಟು ರೈನ್ ಕೋಟ್ ತಂದಿರಲ್ಲ. ಸೊ ರೈನ್ ಕೋಟ್ ತಗೊಬಂದಿರೋರೆಲ್ಲ ಬೆಳಗ್ಗೆಯಿಂದ ಮಾಡಿರೋದೆಲ್ಲ ವೇಸ್ಟು. ಹಂಗಂತ ಮಳೆಯಲ್ಲಿ ನೆನ್ಕೊಂಡು ಹೊಡಿಯೋಣ ಅಂದ್ರೆ ಸೊ ಮತ್ತೆ ಅದು ಜ್ವರ ಗಿರ ಅಂತ ಬಂದ್ರೆ ಮತ್ತೆ ನಮ್ಗೆ ಪ್ರಾಬ್ಲಮ್ಮು. ಎಷ್ಟು ನಿಜವಾಗ್ಲು ನನ್ಗೆ ಹೆಂಗ್ ಅನ್ನಿಸ್ತಿದೆ ಅಂದ್ರೆ, ಏನಕ್ಕಪ್ಪ ಈ ಡೆಲಿವರಿ ಜಾಬ್ ಅನ್ಸ್ಬಿಟ್ಟಿದೆ. ಅಷ್ಟೊಂದು ಮಳೆ, ಅಷ್ಟೊಂದು ಈ ಮಳೆಯಲ್ಲಿ ಬೆಳಗ್ಗೆಯಿಂದ ಬಿಸಿಲೊಂದು ತಡಿಲಾರ್ದೆ ಕೆಲಸ ಮಾಡ್ತೀವಿ. ಈಗ ಸಡನ್ನಾಗಿ ಈ ಮಳೆ ಬಂದ್ಬಿಟ್ಟು ಬೇಡ ಅನ್ಸ್ಬಿಟ್ಟಿದೆ. ದೇವರನಿಗೆ ಡೆಲಿವರಿ ಜಾಬೇ ಬೇಡ ಅನ್ಸ್ಬಿಟ್ಟಿದೆ. ಅಷ್ಟೊಂದು ಬೇಜಾರಾಗೋಗಿದೆ ದೇವರನಿಗೆ. ಏನ್ ಅಂದ್ರೆ ನಮ್ ತಪ್ಪು ಅಂದ್ರೆ ಯಾರ ತಪ್ಪು ಅಲ್ಲ, ಆದ್ರೆ ಎಷ್ಟೋ ಕಷ್ಟ ಅಂತ ದೇವರನಿಗೆ ಹೇಳ್ಕೊಳಕ್ಕಾಗಲ್ಲ ನಮ್ ಕಷ್ಟ ಯಾರ ಹತ್ರನು. ಬೆಳಗ್ಗೆಯಿಂದ ಮಳೆ ಬಂದು ಬಿಸಿಲಲ್ಲಿ ಒಣಗಿದ್ರೆ ಈ ಸಡನ್ ಆಗಿ ಈ ತರ ಮಳೆ ಬಂದ್ಬಿಟ್ಟು ಯಾರಿಗೆ ಹೇಳ್ಕೊಳ್ಳೋಣ ನಮ್ಮ ಪ್ರಾಬ್ಲಮ್ ಹೇಳಿ. ಕಷ್ಟ ಅಲ್ಲಿ ನೋಡಿದ್ರೆ ಲಾಸ್ಟ್ ಆರ್ಡರ್ ಪಿಕ್ ಮಾಡಿದೀನಿ, ಮಳೆ ಬಂದ್ಬಿಟ್ಟು ರೈನ್ ಕೋಟ್ ಹಾಕ್ತಾ ಇದೀನಿ, ಲೇಟ್ ಆಗ್ತಿದೆ ಅಂದ್ಬಿಟ್ಟು ಕಸ್ಟಮರ್ ಫೋನ್ ಮೇಲೆ ಫೋನ್ ಬೇಕಂತವನೆ. ಸರ್ ಬೇಗ ಬನ್ನಿ, ಸರ್ ಬೇಗ ಬನ್ನಿ ಅಂತ. ಎಲ್ಲಿಂದ ಬರೋಣ ಅವರು? ಮಳೆಯಲ್ಲಿ ನಮಗೂ ಜೀವನೇ ಅಲ್ವಾ, ನಾವು ನೆನೆದ್ರೆ ನಮಗೂ ಚಳಿ ದೂರ ಬರುತ್ತೆ ಅಲ್ವಾ. ಹೇಳ್ತಾ ಇದೀನಿ ಸರ್ ಮಳೆ ಬರ್ತಿದೆ 1 ನಿಮಿಷ ಅಂದ್ರೆ, ಸರ್ ಆಯ್ತು ಸರ್ ಹುಷಾರು, ಬೇಗ ಬಂದ್ಬಿಡಿ ಸರ್ ಅಂತಾರೆ. ಯಾರಿಗೆ ಹೇಳೋಣ? ಸೀರಿಯಸ್ಲಿ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದೆ. ಈಗ ಉನ್ನಾನ್ ಹತ್ರ ಬಂದಿದ್ದೀನಿ ಆರ್ಡರ್ ಪಿಕ್ ಮಾಡೋದಕ್ಕೆ. ಸೊ ಈಗ ನೋಡಿ ಬೆಳಗ್ಗೆಯಿಂದ ಎಷ್ಟು ಮಾಡಿದೀನಿ ಅಂತ ತೋರಿಸ್ತೀನಿ. ಉನ್ನಾನ ಫುಡ್ ರೆಡಿ ಕೊಟ್ಬಿಟ್ಟಿದ್ದಾನೆ ಹೆಂಗೋ ನನ್ನ ಅದೃಷ್ಟಕ್ಕೆ. ಇನ್ನು 4 ಆರ್ಡರ್ ಕೊಟ್ರೆ ಇನ್ನು 3 ಆರ್ಡರ್ ನೋಡಿ. ಇನ್ನು 3 ಆರ್ಡರ್. ಹೋಗ್ತೀರಾ?
ಏನೋ ನಾನೇನೋ ತೋರಿಸ್ಕೊಬಿಡ್ಬೇಕು ಅಂತ ಆ ಥರ ಏನಿಲ್ಲ. ಜಸ್ಟ್ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಯಾವ ರೀತಿ ಇರ್ತದೆ ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಬಿಕಾಸ್ ಯಾಕಂದರೆ ನಮಗೆ ಗೊತ್ತು ಆ ಪ್ರಾಬ್ಲಮ್ ಇರ್ತದೆ ಅಂತ, ಅದು ಎಲ್ಲರಿಗೂ ಗೊತ್ತಾಗಬೇಕು. ಸುಮ್ಮನೆ ಎಲ್ಲ ಡೆಲಿವರಿ ಬಾಯ್ ಕೆಲಸ. ಯಾಕಂದರೆ ಮನೆಯಲ್ಲಿ ನೆನಿಬೇಕು, ಬಿಸಿಲಲ್ಲಿ ಒಣಗಬೇಕು, ಅಷ್ಟೆಲ್ಲ ಸಿಗ್ನಲ್ಗಳಲ್ಲಿ ಮಳೆ ಸಿಗ್ನಲ್ ರೆಡ್ ಸಿಗ್ನಲ್ ಹಾಕಿದರೆ ಮಳೆ ಬಂದರೂ ನಿಂತ್ಕೊಬೇಕು, ಬಿಸಿಲು ಕಾಯ್ತಿದ್ರು ನಿಂತ್ಕೊಬೇಕು, ನಿಂತ್ಕೊಂಡು ತಗೊಂಡೋಗಿ ಕೊಡಬೇಕು. ಎಷ್ಟು ನೋವಿರ್ತದೆ ಅಂತ ನಮ್ಗೆ ಗೊತ್ತು. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಷ್ಟೇ, ನಮ್ಮ ಪ್ರಾಬ್ಲಮ್ಸು ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ, ನಾವೇನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ ಅಂತ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ದಯವಿಟ್ಟು ಲೈಕ್ ಮಾಡಿ. ನನಗೆ ಗೊತ್ತು ಯಾರಿಗೂ ಇಷ್ಟ ಆಗಲ್ಲ, ಬಿಕಾಸ್ ಈ ಥರ ಕಷ್ಟ ಯಾರಿಗೂ ಬರಬಾರ್ದು ಅಂತ ಎಲ್ಲರೂ ಅಂದ್ಕೊಳ್ತಾರೆ ಡೆಲಿವರಿ ಬಾಯ್ಸ್ಗೆ. ಯಾಕಂದರೆ ನಮ್ಗೆ ಗೊತ್ತು ನೋವೇನು ಅಂತ. ಸೊ ದಯವಿಟ್ಟು ಫ್ರೆಂಡ್ಸ್, ಇನ್ನು 1K ಹತ್ರ ಇದ್ದೀವಿ. ದಯವಿಟ್ಟು ಪ್ಲೀಸ್ 1K